ಹಾಯ್, ನಾನಿವತ್ತು ನಿಮಗೆ ಈ ವಿಡಿಯೋಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನನಗೆ 1 ಮಂತಿಂದನೂ ಇಂಟರ್ನ್‌ಶಿಪ್ ನಡೀತಾ ಇತ್ತು. ಅದರಲ್ಲಿ ನಾನು ಒಂದಿನದ ಮಿನಿ ವ್ಲಾಗ್‌ನ ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗಿದೆ ಅಂತ ನೀವೇ ನೋಡಿ ಕಮೆಂಟ್ ಮಾಡಿ. ಡೈಲಿ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಹೊರಡ್ತಾ ಇದ್ದೆ. ನನ್ನ ಹಸ್ಬೆಂಡ್ ನನ್ನನ್ನು ಡೈಲಿ ಡ್ರಾಪ್ ಮಾಡ್ತಾಯಿದ್ರು. ಅವ್ರಿಗಂತೂ ಡೈಲಿ ರುಟೀನ್ ನನ್ನನ್ನು ಡ್ರಾಪ್ ಮಾಡೋದೇ ಆಗ್ತಾಯಿತ್ತು. ಅವರು ನನ್ನನ್ನು ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ ಹತ್ರ ಡೈಲಿ ಡ್ರಾಪ್ ಮಾಡ್ತಾಯಿದ್ರು. ನಾನು ಮೆಟ್ರೋ ಸ್ಟೇಷನ್ ಒಳಗಡೆ ಎಂಟ್ರಿ ಆಗಿ ಟಿಕೆಟ್ ತೊಗೊಳೋದೇನಿರ್ತಾ ಇರಲಿಲ್ಲ. ಯಾಕಂದರೆ ನನ್ನ ಹತ್ರ ಮೆಟ್ರೋ ಕಾರ್ಡ್ ಇತ್ತು. ಸೊ ಡೈಲಿ ಹೋಗಿ ಟಿಕೆಟ್ ತೊಗೊಳ್ಳೋ ರಿಸ್ಕ್ ಇರ್ತಾ ಇರಲಿಲ್ಲ. ನಾನು ವೀಕ್ಲಿ ಒನ್ಸ್ ರೀಚಾರ್ಜ್ ಮಾಡಿಸ್ತಾ ಇದ್ದೆ. ಹಾಗಾಗಿ ಟಿಕೆಟ್ ತೊಗೊಳ್ಳೋ ರಿಸ್ಕ್ ಇರ್ತಾ ಇರಲಿಲ್ಲ. ಹಾಗೆ ಟೈಮ್ ಕೂಡ ಕನ್ಸ್ಯೂಮ್ ಆಗ್ತಾಯಿತ್ತು. ನಾನು ಡೈಲಿ ಮಹಾಲಕ್ಷ್ಮಿಯಿಂದ KR ಮಾರ್ಕೆಟ್ ಬರ್ತಾ ಇದ್ದೆ. ಮೆಟ್ರೋ ಸ್ಟೇಷನಿಂದ ನಾನು ಹೋಗೋ ಇಂಟರ್ನ್‌ಶಿಪ್ ಪ್ಲೇಸ್ಗೆ 2 to 3 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಇತ್ತು. ನಾನು ಅಲ್ಲಿಂದ ಡೈಲಿ ನಡ್ಕೊಂಡು ಹೋಗ್ತಾ ಇದ್ದೆ. ನಾನು ನಿಮಗೆ ಇಲ್ಲಿ ಝೂಮ್ ಮಾಡಿ ಇಬ್ಬರು ವಯಸ್ಸಾಗಿರೋ ಅಜ್ಜ ಅಜ್ಜಿನ ತೋರಿಸ್ತಾ ಇದ್ದೀನಿ. ನೋಡಿದ್ರಿ ಅಲ್ವಾ, ಇವರಿಬ್ಬರು ಡೈಲಿ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಅಂತ ಬರ್ತಾಯಿದ್ರು. ಇವ್ರನ್ನ ನೋಡಿ ಮನಸ್ಸಿಗೆ ತುಂಬಾ ಬೇಜಾರು ಅನಿಸ್ತಾ ಇತ್ತು. ಹಾಗೆ ಖುಷಿ ಕೂಡ ಆಗ್ತಾಯಿತ್ತು. ಇಷ್ಟು ವಯಸ್ಸಾದರೂ ಎಷ್ಟು ಕಷ್ಟಪಟ್ಟು ದುಡಿತಾರೆ ಅಂತ. ಅಲ್ಲಿಂದ ಮುಂದೆ ಬಂದರೆ ನಾನು ಇಂಟರ್ನ್‌ಶಿಪ್ ಮಾಡ್ತಾ ಇರೋ ಪ್ಲೇಸ್ ಸಿಗುತ್ತೆ. ನಾನು ಆ ಪ್ಲೇಸ್ನ ನಿಮಗೆ ಔಟ್ಸೈಡಿಂದ ತೋರಿಸ್ತಾ ಇದ್ದೀನಿ. ಇದು ಯಾವ ಪ್ಲೇಸ್ ಅಂತ ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ. ಹಾಗೆ ನಾನಿಲ್ಲಿ ನಿಮಗೆ ಒಂದು ಸ್ಟ್ಯಾಚು ತೋರಿಸ್ತಾ ಇದ್ದೀನಿ. ಅದು ಯಾವ ಸ್ಟ್ಯಾಚು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಟ್ರೈನಿಂಗ್ ರೂಟೀನ್ ಇಲ್ಲಿಂದ ಸ್ಟಾರ್ಟ್ ಆಗೋದು. ಇದು ಹಾಸ್ಪಿಟಲ್ ಕ್ಯಾಂಪಸ್ ಎಂಟ್ರೆನ್ಸ್. ನಾವಿಲ್ಲಿ 1 ಮಂತಿಂದ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ನಮ್ಮ ಕಾಲೇಜಿಂದ 8 ಮೆಂಬರ್ಸ್ ಸೆಲೆಕ್ಟ್ ಆಗಿದ್ದೀವಿ. ಇಲ್ಲಿ 2 ಫಾರ್ಮಸಿ ಇದೆ. ಒಂದು ಫಾರ್ಮಸಿಯಲ್ಲಿ 4 ಮೆಂಬರ್ಸ್ ಇದ್ದೀವಿ. ಹಾಗೆ ಇನ್ನೊಂದು ಫಾರ್ಮಸಿಯಲ್ಲಿ 4 ಮೆಂಬರ್ಸ್ ಇದ್ದೀವಿ. ನಾವಿಲ್ಲಿ ಕಿಮ್ಸ್ ಫಾರ್ಮಸಿಯಲ್ಲಿ ಟ್ರೈನಿಂಗ್ ಮಾಡ್ತಾ ಇರೋದು. ನಮ್ಮ ಡೈಲಿ ಟ್ರೈನಿಂಗ್ ರೂಟೀನ್ ಸ್ಟಾರ್ಟ್ ಆಗೋದು 1 ಕಪ್ ಕಾಫಿಯಿಂದ. ಬೆಳಿಗ್ಗೆ ಟೈಮ್ ಫಾರ್ಮಸಿಯಲ್ಲಿ ತುಂಬಾ ಕೆಲಸ ಇರುತ್ತೆ. 10:30 ಮೇಲೆ ತುಂಬ ಪೇಷಂಟ್ಸ್, ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ. ನಮ್ಮ ಕೆಲಸ ಪ್ರಿಸ್ಕ್ರಿಪ್ಷನ್ನ ಇಸ್ಕೊಂಡು ಮೆಡಿಸನ್ಸ್ನ ಪಿಕ್ ಮಾಡೋದು. ಮೆಡಿಸನ್ಸ್ ಪಿಕ್ ಮಾಡಿ ಬಿಲ್ಲಿಂಗ್ ಕೌಂಟರಲ್ಲಿ ತಗೊಂಡು ಹೋಗಿ ಆರ್ಡರ್ ವೈಸ್ ಇಡಬೇಕು. ಅಲ್ಲಿ ಬಿಲ್ಲಿಂಗ್ ಮಾಡೋಕ್ಕೆ ಅಂತ ಬೇರೆಯವ್ರು ಇರ್ತಾರೆ. ಅವರು 1 by 1 ಮೆಡಿಸನ್ಸ್ನ ಬಿಲ್ ಮಾಡಿ ಕಸ್ಟಮರ್ಸ್ಗೆ ಮೆಡಿಸನ್ಸ್ನ ಡಿಸ್ಪೆನ್ಸ್ ಮಾಡ್ತಾರೆ. ಆಮೇಲೆ ನಾವು ಮಧ್ಯಾಹ್ನ 1:30ಗೆ ಊಟಕ್ಕೆ ಹೋಗ್ತಾ ಇದ್ವಿ. ನಮಗೆ 1/2 hour ಟೈಮ್ ಇರುತ್ತೆ ಊಟಕ್ಕೆ ಅಷ್ಟೇ. ಬೇಗ ಊಟ ಮುಗಿಸ್ಬೇಕು. ನಾವು ಊಟಕ್ಕೆ ಅಂತ ಹಾಸ್ಪಿಟಲ್ ಕ್ಯಾಂಪಸ್ ಒಳಗೆ ಕ್ಯಾಂಟೀನ್ ಇದೆ. ನಾವು ಊಟಕ್ಕೆ ಡೈಲಿ ಅಲ್ಲಿಗೆ ಹೋಗ್ತಾ ಇದ್ವಿ. ಒಂದೊಂದು ದಿನ ಮನೆಯಿಂದ ಊಟ ತರ್ತಿದ್ವಿ. ಇಲ್ಲ ಅಂತ ಅಂದರೆ ಅಲ್ಲೇ ಊಟನ ತಗೊಂಡು ಊಟ ಮಾಡ್ತಾ ಇದ್ವಿ. ಅಲ್ಲಿ ಊಟ ತುಂಬಾ ಚೆನ್ನಾಗಿರ್ತಾ ಇತ್ತು. ನನ್ನ ಫ್ರೆಂಡ್ಸ್ ಬೇಗ ಊಟ ಮುಗಿಸಿ ಹೊರಗಡೆ ಹೋಗಿಬಿಟ್ರು. ಹಾಗೆ ನೀವು ನೋಡ್ತಾ ಇದ್ದೀರಾ ಅಲ್ವಾ, ನನ್ನ ಸುತ್ತಮುತ್ತ ಕಲರ್ ಬಟ್ಟೆ ಹಾಕ್ಕೊಂಡು ಹುಡುಗಿರು ಕೂತಿದ್ದಾರೆ. ಅವರೆಲ್ಲ ಕಾಲೇಜಲ್ಲಿ ಏನೋ ಈವೆಂಟ್ ಇತ್ತು ಅಂತ ಈ ಥರ ರೆಡಿಯಾಗಿ ಬಂದಿದ್ದರು. ಊಟ ಎಲ್ಲ ಆದಮೇಲೆ ಯಾಕೋ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಐಸ್ ಕ್ರೀಮ್ ತಗೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ರಿಟರ್ನ್ ಫಾರ್ಮಸಿಗೆ ಹೊರಟ್ವಿ. ರಿಟರ್ನ್ ಫಾರ್ಮಸಿಗೆ ಬಂದಮೇಲೆ ಮತ್ತೆ ನಮ್ಮ ಕೆಲಸ ಸ್ಟಾರ್ಟ್ ಆಯಿತು. ತುಂಬ ಕಸ್ಟಮರ್ಸ್ ಅಥವಾ ಪೇಷಂಟ್ಸ್ ಇದ್ದರೆ ನಮಗೂ ಕೂಡ ಮೆಡಿಸನ್ಸ್ನ ಪಿಕ್ ಮಾಡೋಕ್ಕೆ ಹೇಳ್ತಾರೆ. ಆವಾಗ ನಮಗೆ ಪಿಕ್ಕಿಂಗ್ ಕೆಲಸ ಇರುತ್ತೆ. ಇಲ್ಲ ಅಂತ ಅಂದರೆ ಅವ್ರು ನಮಗೆ ಬೇರೆ ಏನಾದರೂ ವರ್ಕ್ ಹೇಳ್ತಾರೆ, ಅದನ್ನು ನಾವು ಮಾಡಬೇಕು. ಅದೆಲ್ಲ ಆದಮೇಲೆ ನಮಗೆ 4:30 ಹಂಗೆ ಕಾಫಿ ಬ್ರೇಕ್ ಇರುತ್ತೆ. ಕಾಫಿನ ಅಲ್ಲೇ ಫಾರ್ಮಸಿ ಒಳಗಡೆನೇ ತರಿಸ್ತಾರೆ. ಕಾಫಿ ಬ್ರೇಕ್ ಆದಮೇಲೆ ಮತ್ತೆ ನಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದಾದಮೇಲೆ ನಮ್ಮದು ಮನೆಗೆ ಹೊರಡೋ ಟೈಮ್ ಆಯಿತು. ನಾವು ಇಲ್ಲಿ 8 hours ಡ್ಯೂಟಿ ಮಾಡಬೇಕು. 8 hours ನಾವು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿರ್ತೀವಿ ಅಲ್ಲಿಂದ 8 hours ಆದಮೇಲೆ ನಾವು ಈವ್ನಿಂಗ್ ಹೊರಗಡೆ ಬರಬೇಕು. ಹೊರಗಡೆ ತುಂಬಾ ಮಳೆ ಬರೋ ಥರ ಆಗಿತ್ತು. ಮಳೆ ಬರೋ ಅಷ್ಟರಲ್ಲಿ ಹೋಗಿಬಿಡೋಣ ನಾವು
ಅಂತ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ, ತುಂಬ ಜೋರಾಗಿ ಮಳೆನೇ ಬಂದುಬಿಡ್ತು. ಸೊ ಹಾಗಾಗಿ ನಾವು ಸ್ವಲ್ಪ ಹೊತ್ತು ಕ್ಯಾಂಟೀನಲ್ಲಿ ಹೋಗಿ ಕೂತು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಕ್ಯಾಂಟೀನ್ ಒಳಗಡೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ. ಮಳೆ ಕಡಿಮೆ ಆಗೋ ಅಷ್ಟರಲ್ಲಿ ಏನಾದರೂ ತಿನ್ನೋಣ ಅಂತ ಆರ್ಡರ್ ಮಾಡ್ಕೊಂಡ್ವಿ. ನಾವು ತಿಂದಿದ್ದು ಮುಗೀತು, ಹಾಗೆ ಮಳೆನೂ ಕಡಿಮೆ ಆಯಿತು. ಅಷ್ಟರಲ್ಲಿ 6 ಗಂಟೆ ಹಾಗೆ ಹೋಯಿತು. ಬೆಳಗ್ಗೆ ಬೇಗನೆ ಬಂದಿದ್ವಿ, ಬೇಗ ಹೋಗೋಣ ಸಂಜೆ ಅಂತ ಹೇಳಿಬಿಟ್ಟು. ಬಟ್ ಆಗಲಿಲ್ಲ, ತುಂಬ ಲೇಟಾಗೇ ಹೋಯಿತು. 6 o'clock ಆಯಿತು. ಅಷ್ಟರಲ್ಲಿ ಇನ್ನೊಂದು ಫಾರ್ಮಸಿಯಲ್ಲಿ ನನ್ನ ಫ್ರೆಂಡ್ಸ್ ಅವ್ರನ್ನೂ ಕೂಡ ಕರ್ಕೊಂಡು ಒಟ್ಟಿಗೆ ಹೋಗೋಣ ಅಂತ ಅವ್ರ ಫಾರ್ಮಸಿ ಹತ್ರ ಹೋದ್ವಿ. ಆ ಫಾರ್ಮಸಿನ ನಿಮಗೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು. ಸ್ವಲ್ಪ ಫನ್ ಮಾಡಿಕೊಂಡು ಅಲ್ಲಿಂದ ನಾವು ಮೆಟ್ರೋ ಸ್ಟೇಷನ್ ಕಡೆ ಹೊರಟ್ವಿ. ಮಳೆ ಬರ್ತಾನೆ ಇತ್ತು. ಹೇಗೋ ಬೇಗ ನಡ್ಕೊಂಡು ಮೆಟ್ರೋ ಸ್ಟೇಷನ್ ಹತ್ರ ರೀಚ್ ಆದ್ವಿ. ಹೇಗೋ ಮೆಟ್ರೋ ಸ್ಟೇಷನ್ ರೀಚ್ ಆಗಿ ಒಳಗಡೆ ಬಂದ್ವಿ. ಒಳಗಡೆ ಬಂದು ಟಿಕೆಟ್ ತಗೊಳ್ಳೋದೇನಿಲ್ಲ, ನಿಮಗೆ ನಾನು ಆಗಲೇ ಹೇಳಿದೆ ನನ್ನ ಹತ್ರ ಕಾರ್ಡ್ ಇದೆ ಅಂತ. ಸೊ ಹಾಗಾಗಿ ಎಂಟ್ರಿ ಆಗಿ ನಾವು ಮೆಟ್ರೋ ಹತ್ಕೊಂಡು ಬಂದು ನಾನು ಮತ್ತೆ ಮಹಾಲಕ್ಷ್ಮಿ ಇಳ್ಕೊಂಡೆ. ನಾನು ಬರೋ ಅಷ್ಟರಲ್ಲಿ 6:28 ಆಗಿತ್ತು. ಅಲ್ಲಿಂದ ಇಳ್ಕೊಂಡು ಹೊರಗಡೆ ಬಂದೆ ಮೆಟ್ರೋ ಸ್ಟೇಷನಿಂದ. ಅಲ್ಲಿ ಬಂದು ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿದೆ, ಅವ್ರು ನನ್ನನ್ನು ಪಿಕ್ ಮಾಡೋಕ್ಕೆ ಅಂತ. ಬಟ್ ಅಲ್ಲೂ ಕೂಡ ಅವರಿರೋ ಏರಿಯಾದಲ್ಲೂ ಮಳೆ ತುಂಬಾ ಬರ್ತಾ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಬೈಕಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ನಾನು ಇಲ್ಲಿಂದ ಆಟೋನ ಬುಕ್ ಮಾಡಿಕೊಂಡು ಮನೆಗೆ ಆಟೋದಲ್ಲಿ ಹೋದೆ. ಮನೆಗೆ ಬಂದು ರೀಚ್ ಆಗೋ ಅಷ್ಟರಲ್ಲಿ 7:10 ಆಗಿತ್ತು. ಹೇಗೋ ಫೈನಲಿ ಮನೆಗೆ ಬಂದು ರೀಚ್ ಆದೆ. ಫ್ರೆಶ್ ಅಪ್ ಆಗಿ ಕೂತೆ. ನನ್ನ ಹಸ್ಬೆಂಡ್ ನನಗೆ 1 ಕಪ್ ಕಾಫಿ ಮಾಡ್ಕೊಂಡ್ಬಂದು ಕೊಟ್ಟರು. ಇಲ್ಲಿಗೆ ಈ ದಿನ ಎಂಡ್ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.